ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಬಹಳಷ್ಟು ಕಡೆ ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ ಜಾಗದ ಕೊರತೆ ಇರತಕ್ಕಂಥದ್ದು, ಮತ್ತೆ ಇರತಕ್ಕಂಥ ಜಾಗವನ್ನು ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಒಂದು ಮೀನಾಮೇಷವನ್ನು ಕೂಡ ಎಣಿಸ್ತಾರೆ. ಕಾರಣ ಇನ್ನು ಹಲವಾರು ಕಡೆ ಈ ಒಂದು ಸರ್ಕಾರಿ ಶಾಲೆಗೆ ಸೇರುವಂತಹ ಜಾಗಗಳು ಒತ್ತುವರಿ ಆಗಿರ್ತಕ್ಕಂಥದ್ದು, ಮತ್ತೆ ಒತ್ತುವರಿಯನ್ನ ಬಿಡಿಸೋದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಬಹಳಷ್ಟು ಒಂದು ಕಷ್ಟಕರ ಆಗಿರ್ತಕ್ಕಂಥ ಒಂದು ಕಾರ್ಯ. ಯಾಕಂತ ಹೇಳಿದ್ರೆ ಸರ್ವೆ ಕಾರ್ಯ ಆಗ್ಬೇಕು, ಜೊತೆಗೆ ಏನು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅವರು ಕೋರ್ಟ್ನ ಒಂದು ಮೊರೆ ಕೂಡ ಹೋಗ್ತಾರೆ. ಹಾಗಾಗಿನೇ ಈ ಒಂದು ನ್ಯಾಯಾಂಗ ಹೋರಾಟದಿಂದ ಬಹಳಷ್ಟು ಒಂದು ವಿಳಂಬ ಕೂಡ ಆಗುತ್ತೆ. ಹಾಗಾಗಿನೇ ಸರ್ಕಾರಿ ಶಾಲೆಗಳಿಗೆ ಸೇರುವಂತಹ ಜಾಗವನ್ನ ಏನು ಆ ಒಂದು ಶಿಕ್ಷಣ ಇಲಾಖೆ ಏನು ಸಂಬಂಧಪಟ್ಟಂತೆ ಆ ಒಂದು ಇಲಾಖೆ ಅಧಿಕಾರಿಗಳು ಇದಕ್ಕೆ ಈ ಒಂದು ಸರ್ಕಾರಿ ಶಾಲೆಗಳ ಒಂದು ಆವರಣವನ್ನ ಉಳಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಆದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗುಂಡ್ಲಹಳ್ಳಿ ಎಂಬತಕ್ಕಂಥ ಒಂದು ಕುಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಸೇರುವಂತಹ ಜಾಗದಲ್ಲಿ ಇದೀಗ ಮಸೀದಿ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು. ಆದ್ರೆ ನ್ಯೂಸ್ 18 ಕನ್ನಡ ವರದಿ ನಂತರ ಇದೀಗ ಈ ಒಂದು ಮಸೀದಿ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತ ಈಗ ಸರ್ವೆ ಇಲಾಖೆ ಅಧಿಕಾರಿಗಳು ಜೊತೆಗೆ ತಾಲೂಕು ಆಡಳಿತ ಇದೀಗ ಸರ್ವೆ ಕಾರ್ಯವನ್ನು ಕೂಡ ಕೈಗೊಂಡಿದ್ದಾರೆ. ಹಾಗಾಗಿನೇ ನ್ಯೂಸ್ 18 ಕನ್ನಡ ವರದಿ ನಂತರ ಇದೀಗ ಈ ಒಂದು ಮಸೀದಿ ಏನು ನಿರ್ಮಾಣ ಕಾರ್ಯ ಇದೀಗ ಬಂದ್ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ವಿಚಾರವಾಗಿ ಹೇಳೋದಾದ್ರೆ ಈ ಒಂದು ಏನು ಗುಂಡ್ಲಹಳ್ಳಿ ಗ್ರಾಮದಲ್ಲಿ ಇರತಕ್ಕಂತ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 16 ಜನ ಮಕ್ಕಳು ಓದ್ತಾ ಇದ್ದಾರೆ. ಈ ಒಂದು ಶಾಲೆಗೆ 2008ರಲ್ಲಿ ಜಿಲ್ಲಾಡಳಿತ 300x300 ಅಳತೆಯ ಒಂದು ಜಾಗವನ್ನ ಕೊಟ್ಟಿರುತ್ತೆ. ಆದ್ರೆ ಈ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಕಾಂಪೌಂಡ್ ನಿರ್ಮಾಣ ಕಾರ್ಯ ಆಗಿರೋದಿಲ್ಲ. ಆದ್ರೆ ಇತ್ತೀಚೆಗೆ ಅಂದ್ರೆ ಕಳೆದ ಒಂದು 2-3 ತಿಂಗಳ ಹಿಂದೆ ಇಲ್ಲಿ ಒಂದು ಮಸೀದಿ ನಿರ್ಮಾಣ ಕಾರ್ಯ ಇದೀಗ ಆರಂಭ ಆಗಿರತಕ್ಕಂಥದ್ದು. ಇನ್ನು ಈ ಒಂದು ಮಸೀದಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಜಾಗ ಏನು ಅಂತ ಹೇಳಿದ್ರೆ ಅದು 40x40 ಜಾಗದಲ್ಲಿ ಏನು ಮಸೀದಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಜಾಗ ಏನಿದೆ ಅದು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತಹ ಜಾಗ ಅಂತಕ್ಕಂಥ ನಿಟ್ಟಿನಲ್ಲಿ 2023ರಿಂದ ಇಲ್ಲಿವರೆಗೂ ಏನು ಆ ಒಂದು ಶಾಲೆಯ ಶಿಕ್ಷಕರೇ 3 ಪತ್ರಗಳನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಆದ್ರೂ ಕೂಡ ಯಾವುದೇ ಒಂದು ಪ್ರಯೋಜನ ಕೂಡ ಆಗಿಲ್ಲ. ಇದೀಗ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜೊತೆಗೆ ಈ ಒಂದು ಸರ್ವೆ ಇಲಾಖೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಈ ಒಂದು ಸರ್ಕಾರಿ ಶಾಲೆಗೆ ಸೇರುವಂತಹ ಜಾಗದಲ್ಲಿ ಇದೀಗ ಮಸೀದಿಯನ್ನ ಕಟ್ಟಲಾಗ್ತಾ ಇರತಕ್ಕಂಥದ್ದು. ಸುಮಾರು ಏನು ಅರ್ಧದಷ್ಟಕ್ಕೂ ಹೆಚ್ಚಿನ ಈಗಾಗಲೇ ಎತ್ತರಕ್ಕೆ ಕಟ್ಟಡವನ್ನು ಕೂಡ ಕಟ್ಟಲಾಗಿದೆ. ಜೊತೆಗೆ ಪಕ್ಕದಲ್ಲೂ ಕೂಡ ಮತ್ತೊಂದು ಮಸೀದಿಗೆ ಸಂಬಂಧಪಟ್ಟಂತಹ ಒಂದು ಕೊಠಡಿ ನಿರ್ಮಾಣ ಕಾರ್ಯ ಕೂಡ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಶಾಲೆಗೆ ಸೇರುವಂತಹ ಜಾಗವನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಇದೀಗ ಶಿಕ್ಷಕರು ಪತ್ರ ಬರೆದ್ರು ಕೂಡ ಯಾವುದೇ ಒಂದು ಪ್ರಯೋಜನ ಕೂಡ ಆಗಿಲ್ಲ. ಹಾಗಾಗಿನೇ ಇದೀಗ ಏನು ನ್ಯೂಸ್ 18 ವಾಹಿನಿಯಲ್ಲಿ ಇದೀಗ ಈ ಒಂದು ವರದಿ ಪ್ರಸಾರ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಜೊತೆಗೆ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸತೀಶ್ ಅವರು ಈ ಒಂದು ಏನು ಮಸೀದಿ ನಿರ್ಮಾಣ ಆಗ್ತಾ ಇದೆ ಆ ಒಂದು ಮಸೀದಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಏನು ಮಸ್ಜಿದ್ಗೆ ಒಂದು ಕಮಿಟಿ ಏನಿದೆ ಆ ಕಮಿಟಿಗೆ ಇದೀಗ ನೋಟಿಸ್ ಅನ್ನು ಜಾರಿ ಮಾಡಿ ಕೂಡಲೇ ಈ ಒಂದು ಮಸೀದಿ ಕಾಮಗಾರಿಯನ್ನ ಇದೀಗ ಸ್ಥಗಿತ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಶಾಲೆಗೆ ಸಂಬಂಧಪಟ್ಟಂತಹ ಜಾಗನ ಅಥವಾ ಈ ಒಂದು ಗ್ರಾಮ ಪಂಚಾಯತಿಗೆ ಸೇರುವಂತಹ ಗ್ರಾಮ ಠಾಣದಿಂದ ಇದೀಗ ನಮಗೆ ಈ ಒಂದು ಮಸೀದಿ ನಿರ್ಮಾಣಕ್ಕೆ ಅಧಿಕಾರಿಗಳು ಜಾಗವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಒಂದು ಮಸೀದಿ ಕಮಿಟಿಯ ಒಂದು ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಜಾಗ ಇದೀಗ ಶಾಲೆಗೆ ಒಳಪಡುತ್ತಾ ಅಥವಾ ಈ ಒಂದು ಮಠಣಕ್ಕೆ ಸೇರುತ್ತಾ ಅಥವಾ ಶಾಲೆಯ ಒಂದು ಆವರಣಕ್ಕೆ ಸೇರುತ್ತಾ ಅನ್ನೋದು ಈಗ ಸರ್ವೆ ಕಾರ್ಯ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರು ಖಂಡಿತ ಸರ್ಕಾರಿ ಶಾಲೆಗೆ ಸೇರುವಂತಹ ಒಂದು ಜಾಗವನ್ನ ನಾವು ಉಳಿಸ್ಕೊಳ್ತೀವಿ, ಜೊತೆಗೆ ಅನಧಿಕೃತವಾಗಿ ಮಸೀದಿ ಕಟ್ತಾ ಇರೋದು ಸರ್ವೆ ಕಾರ್ಯದಿಂದ ಬಹಿರಂಗವಾದ್ರೆ ಆ ಒಂದು ಮಸೀದಿಯನ್ನ ಖಂಡಿತ JCB ಇಂದ ತೆರವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿಯಿಂದ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ನಾವು ಒಂದ್ಸಲ 2-3 ಸಲ ನೋಟಿಸ್ ಕೊಟ್ಟಿದ್ದೀವಿ. ಅವ್ರು ಯಾವುದೇ ರೀತಿ ಸರ್ಕಾರಿ ಶಾಲೆ ಜಾಗದಲ್ಲಿ ಅವ್ರು ಕೊಟ್ಟಕ್ಕೆ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಅಲೆ PDO ಅಂತ ನರಸಿಂಹಮೂರ್ತಿ ಅವ್ರಿಗೆ 40-40ಗೆ ಸಪ್ರೇಟ್ ಬೇರೆ ಜಾಗ ಕೊಟ್ಟಿದ್ದೀವಿ, ಅದರಲ್ಲಿ ನಾವು ಕಟ್ಕೊತಾ ಇದ್ದೀವಿ, ನೀವು ಬೇಕಾದರೆ ಹೋಗಿ ನೋಡಿ ಅಂತ ಹೇಳಿದ್ರು. ನಮ್ಗೆ ಹೇಳಿದ್ರು, ನಮ್ಮ PDO ಇಂದ ಹೋಗಿದ್ವಿ, ಅವ್ರು ಮಾಜರೆಲ್ಲ ಮಾಡಿಸಿದ್ದೀನಿ. ಅದರಲ್ಲಿ ಅವ್ರು ಹೇಳಿದ್ರೆ ಸರ್ ನಾವು ಅಲೆ PDO ಅವರು ಏನೋ ಮಾಡಿಕೊಟ್ಟಿದ್ದಾರೆ ಸರ್ ಜಾಗ ಅದ್ರ ಕಟ್ತಾ ಇದ್ದಾರೆ ಅಂತ. ನೋಡಪ್ಪ ನಮ್ಮ ಸರ್ಕಾರಿ ಜಾಗದಲ್ಲಿ ಬೇಡಕ್ಕೆ ಬಿಡಲ್ಲ, ಅದರಿಂದ ಏನೇ ತೊಂದರೆ ಇದ್ರು ನಾವು ಸ್ಟಾಪ್ ಮಾಡೋಕ್ಕೆ ಹೇಳಿ ಅಂತ ನೋಟಿಸ್ ಎಲ್ಲ ಕಳಿಸಿದ್ದೀರಿ. ಮೊನ್ನೆ ತಾನೇ ಮಾತಾಡಿ ಹೇಳಿದ್ದೀವಿ ಸರ್. ನಮ್ಗೆ ಯಾವುದೇ ಧರ್ಮ ಇರೋದು ಅಂತ ಯಾವುದೇ ಇಲ್ಲ, ಎಲ್ಲ ಒಂದೇ. ಬಟ್ ಅದರಲ್ಲಿ ನಮಗೇನು ಸಮಸ್ಯೆ ಇಲ್ಲ. ಅವ್ರು ಸರ್ಕಾರಿ ಜಾಗ ಬಿಟ್ಟು ಬೇರೆ ಏನು ಶಾಲೆ ಜಾಗ ಅದೇನೋ ಒತ್ತುವರಿ ಮಾಡಿ ಕಟ್ಟಕ್ಕೆ ಬಂದರೆ ಅದು ಖಂಡಿತ ಹೇಳ್ತೀವಿ, ಸ್ಟಾಪ್ ಮಾಡಿಸ್ಕೊಡ್ತೀವಿ, ಡೆಮೊಲೇಷನ್ ಮಾಡೋಕ್ಕೆ ಹೇಳ್ತೀವಿ ಸರ್. ಇನ್ನು ಈ ಬಗ್ಗೆ ಏನು ಹಿಂದೂ ಪರ ಮುಖಂಡರು ಜೊತೆಗೆ ಕರವೇ ಮುಖಂಡರು ಈ ಬಗ್ಗೆ ಬಹಳಷ್ಟು ಒಂದು ಆಕ್ರೋಶವನ್ನು ಹೊರ ಹಾಕಿರ್ತಕ್ಕಂಥದ್ದು. ಶಾಲಾ ಆವರಣದಲ್ಲಿ ಮಸೀದಿ ನಿರ್ಮಾಣ ಮಾಡೋಕ್ಕೆ ತಾಲೂಕು ಆಡಳಿತ ಯಾವ ರೀತಿ ಅವಕಾಶ ಮಾಡಿಕೊಟ್ಟಿದೆ, ಅಲ್ಲಿ ಹೋಗಿ ವಿಚಾರಿಸಿದಾಗ ಯಾವುದೇ ಪತ್ರ ವ್ಯವಹಾರಗಳು ಆಗಿಲ್ಲ. ಆ ಗ್ರಾಮ ಪಂಚಾಯತಿ ಕಡೆಯಿಂದನೂ ಯಾವುದೇ ಅನುಮತಿ ಇಲ್ಲ. ಒಂದು ಶಾಲೆ ಅಂದರೆ ಒಂದು ದೇವಾಲಯ ಇದ್ದಂಗೆ, ಅದರಲ್ಲಿ ಶಾಲಾ ಜಾಗದ ಆವರಣದಲ್ಲಿ ಮಸೀದಿ ನಿರ್ಮಾಣ ಮಾಡೋಂಥ ಅವಶ್ಯಕತೆ ಏನಿತ್ತು? ಹಿಂದ್ಗಡೆ ಸರ್ಕಾರಿ ಜಾಗ ಇದೆ, ಬೇಕಿದ್ರೆ ಊರವ್ರ ಆಚಾರ ವಿಚಾರ ಮಾಡ್ಕೋಬೋದಾಗಿತ್ತು. ಆದರೆ ಶಾಲಾ ಆವರಣದಲ್ಲಿ ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಮಸೀದಿ ನಿರ್ಮಾಣ ಮಾಡ್ತಾ ಇರೋದು ಒಂದು ನಮಗೆಲ್ಲ ತೀರಾ ಬೇಸರದ ಸಂಗತಿ.
ಇದನ್ನು ಎಚ್ಚೆತ್ತಾಗಿ ಅದರಲ್ಲಿ ಅಧಿಕಾರಿಗಳು ಕೇಳಿದಾಗ ಅವರೆಲ್ಲ ನಿರುತ್ತರರಾಗ್ತಾ ಇದ್ದಾರೆ. ಇದು ನಮಗೆ ಬಂದ ಮೂಲದ ಪ್ರಕಾರ ಆಂಧ್ರದ ಕೆಲವು ಮತಾಂಧ ಶಕ್ತಿಗಳು ಅಲ್ಲಿ ಇದು ಮಸೀದಿ ನಿರ್ಮಾಣಕ್ಕೆ ಹಣ ಸಹಾಯ ಮಾಡ್ತಾಯಿದೆ. ಆಮೇಲೆ ಕೆಲವು ಉತ್ತರ ಪ್ರದೇಶದ ಕಡೆಯಿಂದ ಹಣ ಹರಿದು ಬರ್ತಾಯಿದೆ ಅನ್ನೋ ಒಂದು ಮಾಹಿತಿ ಸ್ಥಳೀಯರಿಂದ ನಮ್ಗೆ ಸಿಗ್ತಾ ಇದೆ. ಆದರೆ ಇಂಥ ಹಣದಿಂದ, ಇಂತಹ ಸಂಪನ್ಮೂಲದಿಂದ ಶಾಲಾ ಆವರಣದಲ್ಲಿ ಕಟ್ಟುವಂಥ ಪರಿಸ್ಥಿತಿ ಏನಕ್ಕಿದೆ. ಆದರೆ ಇಲ್ಲಿ ತಾಲೂಕು ಆಡಳಿತ ನಿಷ್ಕ್ರಿಯಗೊಂಡಿದೆ. ಈ ತಾಲೂಕ್ ಪಂಚಾಯತಿನೂ ನಿಷ್ಕ್ರಿಯಗೊಂಡಿದೆ. ಇವ್ರ ಬಗ್ಗೆ ಅವ್ರಿಗೆ ವಿಚಾರಿಸಲಾಗಿ ಅಲ್ಲಿರೋ ಸ್ಥಳೀಯರನ್ನು ನಾವು ಮಾತಾಡಿದಾಗ ಅವ್ರು ಹೇಳ್ತಾಯಿದ್ರು, ಪಾಪ ಕೆಲವರು ಭಯ ಬೀಳ್ತಾರೆ, ನಮ್ಮಲ್ಲಿ ಉತ್ತರ ಕೊಡೋಕ್ಕೆ ಭಯ ಬೀಳ್ತಾರೆ, ಅವ್ರಿಗೆಲ್ಲ ಒಳಗಡೆ ಇದೆ ಇಲ್ಲಿ ಮಸೀದಿ ನಿರ್ಮಾಣ ಮಾಡೋದ್ರಿಂದ ಜನಜೀವನಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ. ಅವ್ರ ಮಸೀದಿ ನಿರ್ಮಾಣ ಏನಂದರೆ ಮುಖ್ಯ ರಸ್ತೆಯಿಂದ ಹತ್ತಿರ ಇದೆ ಒಂದೇ ಒಂದು ಕಾರಣಕ್ಕೆ, ಶಾಲಾ ಆವರಣದಲ್ಲಿ, ಸರ್ಕಾರಿ ಶಾಲಾ ಆವರಣಗಳಲ್ಲಿ ಮಸೀದಿಗಳು ಕಟ್ಟೋದನ್ನು ತೀರಾ ನಾವು ಖಂಡಿಸ್ತೇವೆ. ಈಗಲೇ ಕನ್ನಡ ಶಾಲೆಗಳು ಮುಚ್ಚುವ ಸಂದರ್ಭದಲ್ಲಿ ಅದೇ ಶಾಲಾ ಆವರಣಗಳಲ್ಲಿ ಮಕ್ಕಳಿಗೆ ಆಟ ಪಾಠಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮಸೀದಿ ನಿರ್ಮಾಣ ಮಾಡಿದಾಗ, ನಾಳೆ ಹಬ್ಬ ಹರಿದಿನಗಳು ಆಚರಣೆ ಮಾಡಿದಾಗ ಅದರ ಧ್ವನಿವರ್ಧಕಗಳ ಸೌಂಡ್ಗೆ, ಆ ಸದ್ದಿಗೆ ಮಕ್ಕಳು ಪಾಠ ಪ್ರವಚನಗಳು ಹೆಂಗೆ ಕೇಳಕ್ಕೆ ಸಾಧ್ಯ ಆಗುತ್ತೆ? ಕಾರಣ ಏನು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಏನು, ಮುಳಬಾಗಿಲು ತಾಲೂಕಿನಲ್ಲಿ ಅತಿ ಹೆಚ್ಚು ಸರ್ಕಾರಿ ಕನ್ನಡ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ. ಜೊತೆಗೆ ಹಾಗಾಗಿನೇ ಇರತಕ್ಕಂಥ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಬಹಳಷ್ಟು ಕಡಿಮೆ ಕೂಡ ಆಗ್ತದೆ. ಹಾಗಾಗಿನೇ ಇರತಕ್ಕಂಥ ಶಾಲೆ ಆವರಣವನ್ನ ಉಳಿಸ್ಕೊಂಡ್ರೆ ಮುಂದೊಂದು ದಿನ ಖಂಡಿತ ಈ ಒಂದು ಗ್ರಾಮಗಳಲ್ಲಿ ಜನಸಂಖ್ಯೆ ಹೆಚ್ಚಾದ್ರೆ ಮತ್ತೆ ಮಕ್ಕಳ ಸಂಖ್ಯೆ ಹೆಚ್ಚಾದ್ರೆ ಆ ಒಂದು ಭಾಗದಲ್ಲಿ ಸರ್ಕಾರಿ ಶಾಲೆಗೆ ಹೆಚ್ಚು ಮಕ್ಕಳು ಕೂಡ ಬರುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನಾವು ಗಮನಿಸಬಹುದು, ಇನ್ನು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಆವರಣದ ಒಂದು ಕೊರತೆ ಇರತಕ್ಕಂಥದ್ದು. ಹಾಗೆಯೇ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಕೇವಲ ಒಂದು ಏನು ಓದೋದನ್ನೇ ಅಲ್ಲ, ಅಲ್ಲಿ ಒಂದು ಆಟ ಪಾಠಗಳು ಕೂಡ ಮಕ್ಕಳಿಗೆ ಬೇಕಾಗುತ್ತೆ. ಹಾಗಾಗಿನೇ ಈ ಒಂದು ಶಾಲೆಗೆ ಅತಿ ಮುಖ್ಯವಾಗಿ ಒಂದು ಆವರಣ ಕೂಡ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಇಂಥ ಒಂದು ಆವರಣಗಳನ್ನ ಉಳಿಸ್ಕೊಳ್ಬೇಕು. ಹಾಗಾದು ಏನು ಮಸೀದಿ ಕಮಿಟಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತಾ ಇದ್ರೆ ಖಂಡಿತ ನಾವು ಮುಳಬಾಗಿಲಿನಿಂದ ಈ ಒಂದು ಸಿ ಗುಂಡ್ಲಹಳ್ಳಿಗೆ ಒಂದು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಇದೀಗ ಕರವೇ ಮುಖಂಡರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಈ ಒಂದು ಸಿ ಗುಂಡ್ಲಹಳ್ಳಿ ಗ್ರಾಮದಲ್ಲಿ ಏನು ಗ್ರಾಮ ಠಾಣ ಅಂತ ಹೇಳಿ ಈಗಾಗಲೇ ಸರ್ಕಾರಿ ಶಾಲೆಯ ಒಂದು ಜಾಗವನ್ನು ಒತ್ತುವರಿ ಮಾಡಿಕೊಂಡು ಸುಮಾರು 40x40 ಅಡಿಯ ಒಂದು ಅಳತೆಯಲ್ಲಿ ಇದೀಗ ಮಸೀದಿಯನ್ನು ಇದೀಗ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ವಿವಾದಕ್ಕೆ ಕಾರಣ ಆಗಿದೆ. ಒಂದ್ ಕಡೆ ಶಾಲಾ ಶಿಕ್ಷಕರು ಹೇಳ್ತಾರೆ ಈ ಒಂದು ಜಾಗ ಏನು ಸರ್ಕಾರಿ ಒಂದು ಶಾಲೆಯ ಒಂದು ಆವರಣಕ್ಕೆ ಸೇರುತ್ತೆ, ಮತ್ತೊಂದ್ ಕಡೆ ಈ ಒಂದು ಗ್ರಾಮದ ಮುಸ್ಲಿಂ ಬಾಂಧವರು ಹೇಳ್ತಾರೆ ಈ ಒಂದು ಜಾಗ ಗ್ರಾಮ ಠಾಣಕ್ಕೆ ಸೇರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಜಾಗದ ಒಂದು ವಿವಾದ ಸಂಬಂಧಪಟ್ಟಂತೆ ಈಗ ಏನು ನ್ಯೂಸ್ 18 ಕನ್ನಡ ವರದಿ ನಂತರ ಇದೀಗ ಮುಳಬಾಗಿಲು ತಾಲೂಕು ಆಡಳಿತ ಜೊತೆಗೆ ಪೊಲೀಸ್ ಇಲಾಖೆಯವರು ಇದೀಗ ಒಂದು ಸರ್ವೆ ಕಾರ್ಯವನ್ನು ಕೂಡ ಆರಂಭಿಸಿದ್ದಾರೆ. ಈ ಒಂದು ಸರ್ವೆ ಕಾರ್ಯ ಮುಕ್ತಾಯವಾದ ನಂತರ ಈ ಒಂದು ಶಾಲೆಯ ಆವರಣ ಎಷ್ಟಿದೆ, ಜೊತೆಗೆ ಈ ಒಂದು ಮಸೀದಿ ನಿರ್ಮಾಣ ಮಾಡ್ತಾ ಇರತಕ್ಕಂಥ ಜಾಗ ಯಾವುದು ಅಂತಕ್ಕಂಥದ್ದು ಗ್ರಾಮ ಠಾಣಕ್ಕೆ ಸೇರುತ್ತಾ ಅಥವಾ ಈ ಒಂದು ಶಾಲೆಯ ಆವರಣಕ್ಕೆ ಸೇರುತ್ತಾ ಅನ್ನೋದು ಖಂಡಿತ ಕಂಡು ಬರುತ್ತೆ. ಆದ್ರೆ ಈ ಒಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇನ್ನಾದ್ರೂ ಕೂಡ ತಮ್ಮ ಒಂದು ಶಾಲೆಗಳಿಗೆ ಸೇರುವಂತಹ ಒಂದು ಜಾಗವನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಮತ್ತೆ ಸಂಬಂಧಪಟ್ಟಂತೆ ಒಂದು ಕಾಂಪೌಂಡ್ ಅನ್ನು ಕೂಡ ನಿರ್ಮಾಣ ಮಾಡಿಕೊಟ್ರೆ ಇಂಥ ಒಂದು ಘಟನೆಗಳು ಮತ್ತೆ ಒಂದು ಮರುಕಳಿಸೋದಿಲ್ಲ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.